ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀನಿವಾಸ ಕಲ್ಯಾಣದ ಚರಿತ್ರೆಯನ್ನು ನಿನ್ನೆ ಚಿಂತನೆ ಮಾಡುವಾಗ ಭಗವಂತ ಭೃಗು ಋಷಿಗಳ ಮೂಲಕ ತ್ರಿದೇವತಾ ಪರೀಕ್ಷೆಗಳನ್ನು ಮಾಡಿದ ಮೇಲೆ ಸರ್ವೋತ್ತಮ ಯಾಕೆ ಅಂತನ್ನೋದನ್ನು ಅನುಸಂಧಾನ ಮಾಡ್ತಾ ಬಂದರು. ಅದಾದ ಮೇಲೆ ವಾಲ್ಮೀಕದಲ್ಲಿ ಶ್ರೀನಿವಾಸ ನೆಲೆಸಿದ. ಲಕ್ಷ್ಮೀದೇವಿ ಗೋಪಾಲಕಿಯಾಗಿ ಚತುರ್ಮುಖ ಬ್ರಹ್ಮದೇವರನ್ನು ಗೋವನ್ನಾಗಿ ಮಾಡಿಕೊಂಡು ಶಿವನನ್ನು ಕರುವನ್ನಾಗಿ ಮಾಡಿಕೊಂಡು ಚೋಳರಾಜನಿಗೆ ಕೊಟ್ಟೋದ್ಲು ಅನ್ನೋ ಕಥೆಯನ್ನು ಕೇಳಿದ್ವಿ. ಚೋಳರಾಜ ದೇವರ ಅಭಿಷೇಕಕ್ಕಾಗಿ ಅಂತ ಆಕಳನ್ನು ಕೊಂಡುಕೊಳ್ಳಿಲ್ಲ, ತನ್ನ ಮಗನನ್ನು ಬೆಳೆಸಲಿಕ್ಕಾಗಿ ಅಂತ ಆಕಳನ್ನು ಕೊಳ್ಳಕೊಂಡ ಅಂತ ಪುರಾಣದಲ್ಲಿ ಬರ್ತದೆ. ಈ ಸ್ವಾರ್ಥ ಮನುಷ್ಯರಲ್ಲಿ ಇರಬಾರ್ದು. ಪುತ್ರಾರ್ಥಂ ತೇನ ವಿಕ್ರೀತ, ಕೇವಲ ಮಗನಿಗಾಗಿ ಅಂತ ಅವಳನ್ನ ಆ ಆಕಳನ್ನು ಕೊಂಡುಕೊಂಡ. ಹೇಳಿದ್ದ, ಯಾವ ಕಾರಣಕ್ಕೂ ಈ ಆಕಳ ಹಾಲನ್ನು ಬೇರೆ ಕಡೆಯಲ್ಲಿ ಕೊಡಬಾರ್ದು, ಎಚ್ಚರಿಕೆಯಿಂದ ನೋಡ್ಕೋ ಅಂತ ಗೋಪಾಲಕನಿಗೆ ಹೇಳಿದ. ಆದರೆ ಆಕಳ ದೇವರನ್ನು ಹುಡುಕ್ಲಿಕ್ಕೆ ಅಂತ ಬಂದಿತ್ತು. ತಾನು ಬೆಟ್ಟದ ಮೇಲೆ ಹತ್ಕೊಂಡು ಮೇಯುವ ನೆಪದಲ್ಲಿ ವಾಲ್ಮೀಕದ ಬಳಿಗಿದ್ದಂಥ ದೇವರನ್ನು ಚೆನ್ನಾಗಿ ಗಮನಿಸಿ ತನ್ನ ಕೆಚ್ಚಲಿನ ಹಾಲೆಲ್ಲ ಸುರಿಸಿತು ಅಂತ ಕಥೆ. ಏನಿದರ ಸಂದೇಶ? ನಾವು ಕೂಡ ಭಗವಂತನನ್ನು ಹುಡುಕುವ ಕಾರ್ಯವನ್ನು ಮಾಡಬೇಕು ಅಂತ ಬ್ರಹ್ಮದೇವರು ಹೇಳಿಕೊಡ್ತಾರೆ. ನಾವು ದೇವರನ್ನು ಎಲ್ಲಿವರೆಗೂ ಹುಡುಕಲ್ಲ, ಪರಮಾತ್ಮ ಅಲ್ಲಿವರೆಗೂ ನಮಗೆ ಸಿಗಲ್ಲ. ಹುಡುಕೋದು ಅಂದರೆ ಜಿಜ್ಞಾಸ ಅಂತ ಅರ್ಥ. ವೇದಾಂತ ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಇದೆಯಲ್ಲ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಆಗ್ತದೆ. ಪರಬ್ರಹ್ಮನ ಜಿಜ್ಞಾಸೆ ಯಾರಿಗಿಲ್ಲ, ಬ್ರಹ್ಮ ಪ್ರಾಪ್ತಿ ಅವನಿಗೆ ಆಗೋದೇ ಇಲ್ಲ. ನಮಗೆ ಬ್ರಹ್ಮದ ಜಿಜ್ಞಾಸೆ ಮೂಡಿದ್ರಷ್ಟೇ ಬ್ರಹ್ಮ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಈ ವೇದಾಂತವನ್ನು ತೋರಿಸ್ಲಿಕ್ಕೋಸ್ಕರನೇ ಗೋರೂಪರಾದ ಬ್ರಹ್ಮದೇವರು ಹುಡುಕುವಂತೆ ನಟನೆ ಮಾಡಿ ಪರಮಾತ್ಮನನ್ನು ಕಂಡು ಹಿಡಿದು ಹಾಲನ್ನು ಅಭಿಷೇಕ ಮಾಡಿದರು ಅಂತ ಚಿಂತನೆ ಮಾಡಬೇಕು. 2 ದಿನ ಆಯಿತು, 3 ದಿನ ಆಯಿತು, ಆಕಳ ಹಾಲೇ ಇಲ್ಲ ಅಂದಾಗ ಚೋಳರಾಜನ ಹೆಂಡತಿ ಬೈತಾಳೆ, ಚೋಳರಾಜ ಬೈತಾನೆ, ಕಳಿಸ್ತಾರೆ ಗೋಪಾಲಕನನ್ನು. ಎಲ್ಲಾದರೂ ಹೋಗ್ಬೋದು ಈ ಆಕಳ, ಎಲ್ಲಿ ಯಾರಿಗೆ ಹಾಲು ಕೊಟ್ಟು ಬರ್ತಾ ಇದೆ ಅಂತ ಹುಡುಕ್ಲಿಕ್ಕೆ ಬಂದ. ಕೊಡ್ಲಿ ಹಿಡ್ಕೊಂಡು ಒಮ್ಮೆ ನೋಡೇ ಬಿಟ್ಟ, ಹುತ್ತದಲ್ಲಿ ಹಾಲು ಸುರಿಸ್ತಾ ಇದೆ. ಸಿಟ್ಟು ಬಂದು, ನಿನ್ನ ನಿಮಿತ್ತದಿಂದ ನಾನು ಹೊಡ್ತ ತಿನ್ನಲ್ಲ ಅಂತ ಗೋಪಾಲಕ ಕುಠಾರದ ಏಟೆ ಹಾಕ್ತಾ ಇದ್ದಾನಂತೆ ಗೋವಿನ ಮೇಲೆ. ಆ ಸಮಯಕ್ಕೆ ಪುರಾಣ ಹೇಳ್ತದೆ, ಒಳಗಿರುವ ಶ್ರೀನಿವಾಸ ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು. ತನಗೆ 1 ದಳ ತುಳಸಿಯನ್ನು ಅರ್ಪಿಸಿದ ಭಕ್ತನನ್ನೇ ರಕ್ಷಣೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದವ. ಇನ್ನು ದಿನೇ ದಿನೇ ಕ್ಷೀರಾಭಿಷೇಕ ಮಾಡ್ತಾ ಇದ್ದಂತಹ ಗೋವನ್ನು ರಕ್ಷಣೆ ಮಾಡದೇ ಇರ್ತಾನ? ಲೋಕಕ್ಕೆ ಅದನ್ನು ತಿಳಿಸ್ಬೇಕಾಗಿತ್ತು. ಹಾಗಾಗಿಯೇ ಆ ಆಕಳ ಮೇಲೆ ಬೀಳ್ತಾ ಇದ್ದ ಕುಠಾರದ ಏಟನ್ನು ಆಕಳ ಸರಿಸಿದ. ಹುತ್ತದಿಂದ ಹೊರಬಂದ ಶ್ರೀನಿವಾಸ ತಂತಲೆನೇ ಕುಠಾರಕ್ಕಿಟ್ಟ ಅಂತ ಕತೆ ಬರ್ತದೆ. ಆಕಳ ಸರಿಸ್ಲಿಕ್ಕೆ ಬರ್ತದೆ ಅಂದಮೇಲೆ ತಂತಲೆನೂ ಸರಿಸ್ಕೊಳ್ಳಿಕ್ಕೆ ಬರ್ತಿತ್ತೋ ಇಲ್ಲೋ ಅಂತ ಪ್ರಶ್ನೆ. ಅದೇ ಆಕಳನ್ನು ರಕ್ಷಿಸ್ತಾನೆ ಕುಠಾರದ ಏಟ್ನಿಂದ ಅಂದರೆ ತಂತಲೆಗೆ ಏಟು ಬೀಳದಂತ ರಕ್ಷಿಸ್ಕೊಳ್ಳೋದಕ್ಕೆ ಬರದೇ ಬರ್ತಿತ್ತಂತೆ. ಆದರೂ ಏಟು ಹಾಕಿಸ್ಕೊಂಡ ಯಾಕೆ ಅಂದರೆ ಹಿರಿಯರ ಸಂದೇಶ ಹೇಳ್ತಾರೆ, ನನ್ನ ಭಕ್ತ ನನಗೆ ಹಾಲನ್ನು ಅರ್ಪಣೆ ಮಾಡಿ ನನ್ನ ಭಕ್ತನಾಗಿದ್ದಾನೆ ಆ ಗೋವು. ಅದರ ತಲೆ ಮೇಲೆ ಯಾರಾದರೂ ಏಟು ಹಾಕ್ತಾರೆ ಅಂದರೆ ಅದು ನನ್ನ ತಲೆ ಮೇಲೆ ಬೀಳ್ತದೆ ಏಟು ಅನ್ನೋ ಎಚ್ಚರಿಕೆಯನ್ನು ಬೇರೆಯವರಿಗೆ ಕೊಡಬೇಕಾಗಿತ್ತಂತೆ. ದೇವರ ಭಕ್ತರನ್ನು ಯಾರು ನಿಂದಿಸ್ತಾರೆ, ದೇವರ ಭಕ್ತರ ತಲೆ ಮೇಲೆ ಯಾರು ಏಟು ಹಾಕ್ತಾರೆ, ಅದು ದೇವರನ್ನೇ ನಿಂದಿಸಿದಂತೆ, ದೇವರ ತಲೆಗೇ ಏಟು ಹಾಕಿದಂತೆ ಅನ್ನೋ ಎಚ್ಚರಿಕೆ ದೇವರ ಭಕ್ತರನ್ನು ದ್ವೇಷಿಸುವವರಿಗೆ ಕೊಡಬೇಕಾಗಿದೆ.
ಅದಕ್ಕಾಗಿ ಭಗವಂತ ತಾನು ಸರ್ವಸಮರ್ಥನಾದರೂ ಏಟು ತಲೆ ಮೇಲೆ ಬೀಳದಂತೆ ನೋಡ್ಕೊಳ್ಳಿಕ್ಕೆ ಬರ್ತಿದ್ರು ಆ ಸಮಯದೊಳಗೆ ಆಕಳನ್ನು ಸರಿಸಿ ತನ್ನ ತಲೆ ಮೇಲೆ ಕುಠಾರದ ಏಟು ಹಾಕೊಂಡ ಅನ್ನೋ ಸಂದೇಶವನ್ನು ಪುರಾಣ ಹೇಳ್ತದೆ. ಆಮೇಲೆ ಈ ರಕ್ತಸ್ರಾವ ಆಯಿತು. ಅಪ್ರಾಕೃತನಾದ ಚಿನ್ಮಯನಾದ ಆನಂದಪೂರ್ಣನಾದ ಶ್ರೀಹರಿಯ ದೇಹದಲ್ಲಿ ನಿಮ್ಮಂತೆ ರಕ್ತ, ಮಾಂಸ, ಮಲ, ಮಜ್ಜ ಅವ್ಯಾವುದೂ ಇಲ್ಲ. ಅವನ ದೇಹವೇ ಒಂದು ಅದ್ಭುತ. ಚಿದಾನಂದಾತ್ಮಕ ವಿಗ್ರಹನಾದ ಶ್ರೀಹರಿ ಆದರೂ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಂತೆ ವರ್ತನೆ ಮಾಡ್ತಾನೆ. ಯಾರಿಗೂ ಸಂಶಯ ಬರಬಾರ್ದು, ಅವನಿಗೂ ರಕ್ತ ಇದೆ, ಮಾಂಸ ಇದೆ, ಮಜ್ಜೆ ಇದೆ ಅನ್ನೋ ಹಾಗೆ ವರ್ತನೆ ಮಾಡ್ತಾನೆ. ವರಾಹನಾಗಿ ಶ್ರೀನಿವಾಸ ಅವತಾರ ಮಾಡಿದ್ದ, ಹಿರಣ್ಯಾಕ್ಷನನ್ನು ಸಂಹರಿಸಿದ ಅಂತ ಕಥೆ ಬರ್ತದೆ. ಹಿರಣ್ಯಾಕ್ಷನ ಆಯುಧದ ಏಟಿಗೆ ವರಾಹನ ದೇಹದಲ್ಲಿ ಗಾಯ ಆಗಿ ರಕ್ತ ಸುರಿತಿತ್ತು ಅಂತ ಪುರಾಣ ವರ್ಣನೆ ಮಾಡ್ತದೆ. ಗಾಯ ಆಯಿತು, ರಕ್ತ ಸುರಿತು ಅನ್ನೋದೆಲ್ಲ ನಮ್ಮ ದೇಹಕ್ಕೆ ಸರಿ, ಚಿನ್ಮಯನ ದೇಹಕ್ಕೆ ಹ್ಯಾಕ್ ಸಾಧ್ಯ ಅಂತ ಕೇಳ್ಬೋದಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಅವನ ದೇಹದಲ್ಲಿ ನಿಮ್ಮಂತೆ ರಕ್ತ ಇಲ್ಲದಿದ್ರೂ ತತ್ಕಾಲದಲ್ಲಿ ಅದನ್ನು ಸೃಷ್ಟಿ ಮಾಡ್ತಾನೆ ಅಂತ ಹಿರಿಮೆಯನ್ನು ಹೇಳ್ತಾರೆ. ಅವನಿಗೆ ಆ ಸಾಮರ್ಥ್ಯ ಇದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ, ತತ್ಕ್ಷಣದಲ್ಲಿ ಸೃಷ್ಟಿ ಮಾಡಿ ಕೊಟ್ಬಿಡ್ತಾನೆ. ಹಾಗೆ ಸೃಷ್ಟಿ ಮಾಡಿದ ಶ್ರೀಹರಿ ರಕ್ತವನ್ನು 7 ತಾಳ ಪ್ರಮಾಣದಷ್ಟು, ಸಪ್ತ ತಾಳ ಪ್ರಮಾಣೇನ ಅಂತ ಪುರಾಣ ಹೇಳ್ತದೆ. 7 ತಾಳ ಪ್ರಮಾಣದಷ್ಟು ರಕ್ತ ಸೃಷ್ಟಿ ಮಾಡಿಬಿಟ್ಟ. ರಕ್ತದ ಕೋಡಿನೇ ಹರಿದುಬಿಡ್ತು. ಅದನ್ನು ದೃಶ್ಯ ಕಂಡಂಥ ಗೋಪಾಲಕನಿಗೆ ತಕ್ಷಣಕ್ಕೆ ಗಾಬರಿಯಾಗಿ ಮೂರ್ಛೆ ಬಿದ್ದು ಕೆಳಗೆ ಬಿದ್ದು ಸತ್ತೇ ಹೋಗ್ಬಿಟ್ಟ. ಮೂರ್ಛೆ ಬಿದ್ದು ಬಿಟ್ಟ. ಆಮೇಲೆ ಚೋಳರಾಜ ಬಂದ. ಕರು ಕರ್ಕೊಂಡು ಬಂತು ಅಂತ ಕಥೆ ಇದೆ. ಚೋಳರಾಜ ಬಂದು ನೋಡ್ತಾನೆ, ಯಾರು ಒಳಗಿದ್ದೀರಿ, ಏನು ರಕ್ತ ಇದು, ಏನಾಗಿದೆ ಇಲ್ಲಿ, ನನಗಂತೂ ಗೊತ್ತಾಗ್ತಾ ಇಲ್ಲ, ದಯಮಾಡಿ ಹೊರಗೆ ಬರ್ರಿ ಅಂತ ಕೂಗ್ತಾ ಇದ್ದಾರೆ. ಆಕಳ ಹಾಗೆ ಇದೆ, ಕರ ಹಾಗೇ ಇದೆ, ಕುಣಿತಾ ಇದೆ ಕರ. ಗೋಪಾಲಕನ ತಲೆ ಒಡೆದೋಗಿದೆ, ಅದು ಗೋಪಾಲಕನ ದೇಹ ಕೆಳಗೆ ಬಿದ್ದು ಹೋಗಿದೆ, ಮೂರ್ಛೆ ಬಿದ್ದು ಹೋಗಿದ್ದಾನೆ, ರಕ್ತಸ್ರಾವ ಆಗಿದೆ. ಗೋಪಾಲಕನ ದೇಹದಲ್ಲಿ ರಕ್ತ ಏನು ಬಂದಿಲ್ಲ. ಹಾಗಾದರೆ ರಕ್ತ ಯಾರು? ದಯಮಾಡಿ ಹೊರಗೆ ಬನ್ರಿ, ಕ್ಷಮಿಸ್ರಿ, ನನ್ನ ತಪ್ಪಾಗಿದೆ, ಒಳಗಿದ್ದವರು ಯಾರು ಅಂತ ಕೂಗ್ತಾ ಇದ್ದಾನೆ ಚೋಳರಾಜ. ಆಗ ಗದ್ಗದ ಕಂಠನಾಗಿ ಕಣ್ಣಲ್ಲಿ ನೀರು, ರಕ್ತ ತಲೆ ಮೇಲಿಂದ ಸುರಿತಿದೆ, ಏಕಪ್ರವಾಹ, ಏಕಪ್ರಕಾರಕ ರಕ್ತ ಸುರಿತಾ ಇದೆ. ತಲೆಗಟ್ಟಿ ಇಟ್ಕೊಂಡು ಹೊರಗೆ ಬಂದು ಪಾಪಿಷ್ಠೋಸಿ ದುರಾಚಾರ ಕೂಗ್ತಿದ್ದಾನೆ. ಪಾಪಿಷ್ಠ, ದುರಾಚಾರ ಅಂತ ಚೋಳರಾಜನನ್ನು ಕೂಗಿದ ಅಂತ ಪುರಾಣದಲ್ಲಿ ಕಥೆ. ಗದರಿಸಿದ ಗದ್ಗದ ಕಂಠದಿಂದ. ಆಗ ಚೋಳರಾಜ ಏನು ಮಾತಾಡಬೇಕು ಅಂತ ತಿಳಿತಾ ಇಲ್ಲ. ಶ್ರೀನಿವಾಸ ಒಂದು ಮಾತು ಹೇಳಿದ್ದಂತೆ, ರಾಷ್ಟ್ರದಲ್ಲಿ ಪ್ರಜೆಗಳು ಏನೇ ಪಾಪ ಮಾಡಿದರೂ ಪ್ರಜೆಗಳ ಪಾಪ ಅಂತ ಪರಿಗಣಿಸಲ್ಲ, ಪ್ರಜೆಗಳನ್ನು ಪಾಲನೆ ಯಾರು ಮಾಡ್ತಿರ್ತಾನಲ್ಲ ರಾಜ, ಅವನಿಗೆ ಪಾಪ ಅಂತ ಪರಿಗಣಿಸ್ತದೆ ಅಂತ ನಿಯಮ ಹೇಳಬೇಕು. ಪ್ರಜೆ ಮಾಡಿದ ಪಾಪ ಎಲ್ಲ ರಾಜನಿಗೆ ಅಂಟೋದಂತೆ. ರಾಜ ರಾಷ್ಟ್ರಕೃತಂ ಪಾಪಂ ಅಂತ ಹಿರಿಯರ ಮಾತು. ರಾಜ್ಞ ಪಾಪಂ ಪುರೋಹಿತ ಅಂತ ಮತ್ತೊಂದು ಮಾತಿದೆ. ರಾಜ ಮಾಡಿದ ಪಾಪಗಳಿಗೆಲ್ಲ ಹೊಣೆ ಯಾರು ಅಂದರೆ ಪುರೋಹಿತ ಅಂತೆ. ಯೋಚಿಸಿದ್ರೆ ಎಷ್ಟು ಆಶ್ಚರ್ಯ ಆಗ್ತದೆ. ಪುರೋಹಿತ ಮಾರ್ಗದರ್ಶನ ಸರಿ ಮಾಡಿಲ್ಲ ಅಂತ ಹೇಳಿ ತಾನೇ ರಾಜ ಪಾಪ ಮಾಡಿರಬೇಕು. ಹೀಗೆಲ್ಲ ಯೋಚಿಸ್ತಾರೆ ಹಿಂದೆ ದಂಡ ನೀತಿಯನ್ನು ಹೇಳುವವರು. ಆ ದಂಡ ನೀತಿಯ ಒಂದು ತುಣುಕನ್ನು ಭಗವಂತ ಲೋಕಕ್ಕೆ ಪ್ರದರ್ಶನ ಮಾಡಿದ. ಯಜಮಾನ ಗೃಹೇಯಸ್ತು ನ ವಿಚಾರ ಪರೋ ಭವೇತ್ ಸ್ತ್ರೀ ಪುತ್ರಾದಿ ಕೃತಂ ಪಾಪಂ. ಒಂದು ಮನೆಯೊಳಗೆ ಒಬ್ಬ ಯಜಮಾನ ಇರ್ತಾರೆ, ಬಹಳಷ್ಟು ಆಳು ಕಾಳುಗಳಿರ್ತಾರೆ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಆದರೆ ಸ್ತ್ರೀಯರು ಮಾಡುವ, ಮಕ್ಕಳು ಮಾಡುವ, ಭೃತ್ಯರು ಮಾಡುವ ಪಾಪದ ಹೊಣೆ ಯಾರು ಅಂತ ಕೇಳಿದರೆ ಯಜಮಾನ ಅಂತ ದೇವರು ದಂಡ ನೀತಿಯನ್ನು ಈ ಮಾತಿನಲ್ಲಿ ಹೇಳಿದ ಅಂತ. ಪುರಾಣ ಅಂದರೆ ದಂಡ ನೀತಿ ಇದೆ, ಅರ್ಥ ನೀತಿ ಇದೆ, ಸಮಾಜ ನೀತಿ ಇದೆ. ಪುರಾಣ ಅಂದರೆ ಎಲ್ಲವೂ ಇದೆ, ಅದರಲ್ಲಿ ಇದು ದಂಡ ನೀತಿ.
ಆಗ ರಾಜ ಚೋಳ ನಿನ್ನ ಭೃತ್ಯ ಗೋಪಾಲಕ ಮಾಡಿದ್ದಾನೆ ಅಂತ ಹೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ನೀನೇ ಪಾಪ ಮಾಡಿದ್ದೀಯ, ಹಾಗಾಗಿ ನೀನು ಪಿಶಾಚೋ ಭವ ದುರ್ಬುದ್ಧೆ, ಪಿಶಾಚಿ ಆಗು ಶಾಪ ಹಾಕಿಬಿಟ್ಟ. ಅವನಿಗೆ ಕಳವಳ ಆಯಿತು ಚೋಳರಾಜ, ನಾನು ಪಾಪ ಮಾಡಿಲ್ಲ ಆದರೂ ನನ್ನ ಮೇಲೆ ಬಂತಲ್ಲ ಇದು, ಕ್ಷಮಿಸ್ಬಿಡು ನನ್ನ ಅಂತ ಕೇಳ್ಕೊಳ್ತಿದ್ದಾನೆ. ದಯಮಾಡಿ ಈ ಶಾಪದ ಮೋಚನೆ ಕೊಡು. ಆಗ ಶ್ರೀನಿವಾಸ ಹೇಳ್ದ, ಪಾಪ ಅಂತೂ ನಿಂದೇ, ಅದು ಶಾಪ ಅಂತೂ ಕೊಟ್ಟಾಗಿದೆ, ಹಿಂತೆಗಿಲಿಕ್ಕಿಲ್ಲ. ನನಗೆ ಏಟಂತೂ ಹಾಕಿದ್ದು ನಿಜವೇ ತಾನೆ, ನೀನೇ ಇವರನ್ನ ಪಾಲನೆ ಮಾಡೋ ರಾಜ, ಪಿಶಾಚಿ ಆಗೇ ಆಗ್ತಿ, ಆದರೆ ಪ್ರತಿಯಾಗಿ ಒಂದು ವರ ಕೊಡ್ತೇನೆ ಅಂತಂದ ಶ್ರೀನಿವಾಸ. ಇದು ಕರುಣೆನೇ. ಚೋಳರಾಜನ ಮೇಲೆ ಕರುಣೆ ತೋರಿ ಹೇಳ್ತಾನೆ, ಮುಂದೆ ನನಗೆ ಇಲ್ಲಿ ಕನ್ಯಾದಾನ ಮಾಡ್ತಾನೆ ಆಕಾಶ ರಾಜ. ಕನ್ಯಾದಾನ ಮಾಡುವಾಗ ನನಗಾಗಿ ಅಂತ ಒಂದು 100 ಭಾರದ ಬಂಗಾರದ ರತ್ನ ಖಚಿತ ಕಿರೀಟವನ್ನು ಕೊಡ್ತಾನೆ. ಭವಿಷ್ಯ ನುಡಿದಿದ್ದಾನೆ ಶ್ರೀಹರಿ. ಅಲ್ಲಿವರೆಗೂ ಪಿಶಾಚಿಯಾಗಿರ್ತಿ ನೀನು, ನಾನು ಆ 100 ಭಾರದ ಕಿರೀಟವನ್ನು ಶುಕ್ರವಾರದ ಸಾಯಂಕಾಲದಲ್ಲಿ ಧಾರಣೆ ಮಾಡ್ತೇನೆ. ಇವತ್ತಿಗೂ ಹಾಕ್ತಾರೆ ಕಿರೀಟ ಧಾರಣೆ ಶುಕ್ರವಾರದ ಸಾಯಂಕಾಲ 6 ಘಳಿಗೆ. 1 ಘಳಿಗೆ ಅಂದರೆ 24 ನಿಮಿಷ. 6 ಘಳಿಗೆಯಷ್ಟು ಕಾಲ ನಿನಗೆ ಆ ಸಮಯದೊಳಗೆ ವಿಶೇಷವಾದ ಆನಂದದ ಅನುಭವ ಆಗ್ತದೆ. ನನ್ನ ಕಣ್ಣಲ್ಲೇ ಆನಂದ ಬಾಷ್ಪ ಬರ್ತದೆ. ನೀನು ಪಿಶಾಚಿಯಾದರೂ ನನ್ನ ರೂಪ ದರ್ಶನ ಮಾಡಿ ಆನಂದ ಪಡಿತಿ. ಪಿಶಾಚಿಯಾಗಿಯೂ ಆನಂದ ಪಡೆಯೋದು ತಿಳುವೇ ಇಲ್ಲ. ಒಂದ್ಸಲಿ ಪಿಶಾಚ ಜನ್ಮ ಬಂತು ಅಂದರೆ ಸದಾ ದುಃಖ ಅಂತಿದೆ. ಆದರೆ ದೇವರು ತನ್ನ ಸಾಮರ್ಥ್ಯವನ್ನು ತೋರಿದ ಇಲ್ಲಿ. ಪಿಶಾಚ ಜನ್ಮ ಬಂದರೂ ನಿನಗೆ ಸುಖ ಆಗ್ತದೆ ಅಂತ ವರ ಕೊಟ್ಬಿಟ್ಟಂತ. ಇದಲ್ವೇ ಅದ್ಭುತವಾದ ಘಟನೆ. ಆಗಲಿ ಇಂಥ ವರ ಪಡ್ಕೊಂಡ. ಮುಂದೆ ಅವನಿಗೆ ಅಂಥ ಒಂದು ಆನಂದದ ಅನುಭವವನ್ನು ಕೊಟ್ಟು ಪಿಶಾಚಿಯಾಗಿ ಅನುಭವಿಸ್ತಾ ಇರೋ ದುಃಖಗಳನ್ನು ಕಳ್ಕೊಂಡ ಅನ್ನೋ ಕಥೆ ಬರ್ತದೆ. ಇದು ಚೋಳರಾಜನಿಗೆ ದೇವರು ಕೊಟ್ಟ ಶಾಪದ ವೃತ್ತಾಂತ ಅಂತ ಹೇಳ್ತಾರೆ. ಎಷ್ಟು ಎಚ್ಚರ ಇರಬೇಕು. ನಾವೆಲ್ಲ ಪಾಪ ಮಾಡ್ತೇವಲ್ಲ, ನಮ್ಮ ಕೈ ಕೆಳಗೂ ಇರ್ತಾರೆ, ಅವ್ರು ಮಾಡಿದರೆ ನಮಗೇನಂತೆ ಅನ್ನೋ ಭಾವನೆ ನಮಗಿರಬಾರ್ದು. ಈ ವಿಷಯದಲ್ಲಿ ಇಂಥ ಚರಿತ್ರೆಗಳೆಲ್ಲ ನಿದರ್ಶನ ಅಂತಾರೆ. ಅಷ್ಟೇ ಅಲ್ಲದೆ ಪುರಾಣದಲ್ಲಿ ಮತ್ತೊಂದು ಉಪಾಖ್ಯಾನ ಬರ್ತದೆ ಮುಂದುವರೆದು. ಕೇಳಿದ ಜನಕರಾಜ ವೈಶಂಪಾಯನ ಶತಾನಂದರನ್ನು ಕೇಳಿದ, ಶತಾನಂದರೇ, ಹೇಗೆ ಕಲ್ಯಾಣ ನಡೀತು ಅನ್ನೋದ್ರ ಮಹಿಮೆ ಹೇಳ್ರಿ ನನಗೆ, ಶ್ರೀನಿವಾಸ ಮುಂದೆ ಹೇಗೆ ವರದ ಅದನ್ನು ಹೇಳ್ರಿ ನನಗೆ ಅಂತ ಉತ್ಸುಕನಾದ. ಭಗವಂತ ಒಮ್ಮೆ ತಲೆಗಾದಂಥ ಗಾಯ ವಾಸಿ ಆಗಬೇಕು ಅಂತ, ತಲೆಗಾದ ಗಾಯ ಪರಿಹಾರ ಆಗಬೇಕು ಅಂತ ವಾಲ್ಮೀಕದಲ್ಲಿ ಯೋಚಿಸಿ ದೇವಲೋಕದ ವೈದ್ಯರು ಯಾರು ಕರೆಸ್ತೇನೆ ಅಂತ ಕರೆಸಿದ. ದೇವಲೋಕದ ವೈದ್ಯರಲ್ಲಿ ಬೃಹಸ್ಪತ್ಯಾಚಾರ್ಯರು ಬಹಳ ದೊಡ್ಡ ವೈದ್ಯರಂತೆ. ಗುರುಗ್ರಹ ಅಂತ ನಾವು ತಿಳಿತೇವೆ ಅವರನ್ನು. ನಾಳೆ ವಾರಗಳೆಲ್ಲ ಗ್ರಹಗಳ ಹೆಸರಿನಲ್ಲೇ ಇದ್ದಾರೆ. ಗುರು ಅಂತ ಗುರುಂ ಸಂಸ್ಮಾರಯಾಮಾಸ, ಗುರುಂ ಸಂಸ್ಮಾರ ದೇವರ, ಗುರು ಅಂತ ಕರೆದ ಅಷ್ಟೇ. ಬೃಹಸ್ಪತ್ಯಾಚಾರ್ಯರು ಬಂದು ನಮಸ್ಕಾರ ಮಾಡಿ ನಿಂತ್ಕೊಂಡ್ರು. ಹೇಳಿ ಶ್ರೀನಿವಾಸ, ನನ್ನಿಂದ ಏನು ಆಗಬೇಕು? ಏನಿಲ್ಲ, ಈ ತಲೆ ಗಾಯ ಆಗಿದೆ ನೋಡ್ತಿದ್ದೀರಲ್ಲ, ಇದಕ್ಕೇನಾದರೂ ಒಂದು ಔಷಧಿ ಹೇಳ್ರಿ ಅಂತಂದ. ಇದು ನೋಡಿ, ದೇವರು ನೋಡುವ, ಭಗವಂತ ಮಾಡುವ ನಟನೆ ವಿಡಂಬನೆ. ಮನುಷ್ಯರ ಮಧ್ಯದಲ್ಲಿ ಹೇಗೆಲ್ಲ ವಿಡಂಬನೆ ಮಾಡ್ತಾನೆ ಇಲ್ಲಿಕ್ಕಿಂತ ಚರಿತ್ರೆ. ಆಗ ಬೃಹಸ್ಪತ್ಯಾಚಾರ್ಯರು ಎಕ್ಕಿ ಎಲೆಯ ಹಾಲು ತಂದು ಅದನ್ನು ಹತ್ತಿಯನ್ನು ಅದರೊಳಗೆ ಅದ್ದಿ ದಿನನಿತ್ಯ ತಲೆ ಮೇಲೆ ಇಡ್ತಾ ಬಂದರೆ ಅದು ಪರಿಹಾರ ಆಗ್ತದೆ ಗಾಯ ಅಂತ ಹೇಳಿಬಿಟ್ರಂತ ಔಷಧಿ. ಇಲ್ದಿದ್ರೆ ಸಪ್ಟಿಕ್ ಆಗ್ತದೆ ಅಂತಿರ್ತಾರೆ ನಮ್ಮ ಕಡೆ ಎಲ್ಲ, ಸಪ್ಟಿಕ್ ಆಗ್ತದೆ ಅಂತ. ಅವ್ರು ಎಕ್ಕಿಯಲ್ಲಿ ಹಾಲು ಅದರೊಳಗೆ ಹತ್ತಿ ತಲೆ ಮೇಲೆ ಇಟ್ಕೊಳ್ಬೇಕು ಅನ್ನೋದಕ್ಕೆ ದೇವರು ದಿನ ಔಷಧಿ ಮಾಡ್ಕೊಳ್ತಾ ಇದ್ದ ಅಂತ ಕಥೆ ಪುರಾಣದಲ್ಲಿ ಬರ್ತದೆ. ಬೇಕಿತ್ತ ಇದೆಲ್ಲ? ಗಾಯ ಅಂತ ಮಾಡ್ಕೊಳ್ಳೋದು, ಅಯ್ಯಯ್ಯೋ ಗಾಯ ಆಯ್ತಲ್ಲ ಅಂತ ಅದನ್ನು ಪರಿಹಾರ ಹುಡುಕೋದು, ವೈದ್ಯರು ಅಂತ ಹೇಳಿ ಗುರುಗ್ರಹವನ್ನು ಕೆಳಗೆ ತರಿಸೋದು, ಯಾಕೆ ಮಾಡ್ತಾನೆ ಹೀಗೆಲ್ಲ? ಲೋಕಕ್ಕೆ ಒಂದು ರೀತಿ ನೀತಿ ಬೋಧಿಸಬೇಕಾಗಿದೆ. ಕೆಲವರೆಲ್ಲ ವೈದ್ಯರ ಹತ್ರ ಹೋಗಲಿಕ್ಕೆ ಹಿಂದೆ ಹಾಕ್ತಾರೆ.
ಆದರೆ ದೇವರೇ ಕಲಿಯುಗದ ಸಜ್ಜನರಿಗೆ ಮಾರ್ಗದರ್ಶನ ಮಾಡಿಬಿಟ್ಟ. ಅಪ್ಪಿ ತಪ್ಪಿ ವೈದ್ಯರ ಹತ್ರ ಹೋಗದೆ ಇರಬೇಡ್ರಿ ಅಂತಂದ. ಎಲ್ಲ ನೀವೇ ಮಾಡ್ಕೋತೀನಿ ಅಂತ ಹೋಗಿ ಒಂದು ಅನಾಹುತ ಆದೀತು, ಹಾಗೂ ಮಾಡಬೇಡ್ರಿ ಅಂತ ನೀತಿ ತೋರಿಸ್ಲಿಕ್ಕೆ ಒಂದು ಕಥೆ, ಒಂದು ಅಂಶ. ಇನ್ನೊಂದು ಅಂಶ ಭಗವಂತ ಜಗತ್ತಿಗೆ ತೋರಿಸ್ತಾನೆ. ನಾನು ಕರೆದ ಕೂಡಲೇ ಗುರುಗ್ರಹ ನನ್ನ ಮುಂದೆ ಕೈ ಮುಗಿದು ನಿಂತ್ಕೊಳ್ತಾನೆ ಅಂದರೆ ನಿಮ್ಮ ಬದುಕಿನಲ್ಲಿ ಆಗುವ ಗ್ರಹಗತಿಗಳೆಲ್ಲ ನನ್ನನ್ನು ಆಶ್ರಯಿಸಿದರೆ ಪರಿಹಾರ ಆಗ್ತಾವೆ ಅನ್ನೋ ಸಂದೇಶವನ್ನು ಈ ಮೂಲಕವಾಗಿ ತಿಳಿಸಿದ. ಅದಕ್ಕೆ ದಾಸರು ಶ್ರೀನಿವಾಸನನ್ನು ಸ್ತೋತ್ರ ಮಾಡುವಾಗ ಒಂದು ಮಾತು ಹೇಳ್ತಾರೆ ತಮ್ಮ ಪದ್ಯದಲ್ಲಿ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಇಂಥ ಅದ್ಭುತವಾದ ಮಾತು. ಗ್ರಹಗಳಿಗೂ ಶ್ರೀನಿವಾಸನಿಗೂ ಏನು ಸಂಬಂಧ ಅಂತ ಕೇಳೋರಿದ್ದಾರೆ. ಹಾಗೇನು ಹೇಳಬೇಡಿ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಶ್ರೀನಿವಾಸನಿಗೆ ಕರೆದಿದ್ದಾರೆ. ಗುರುಗ್ರಹ ಮಾತ್ರ ಅಲ್ಲ, ನಾನು ಸ್ಮರಣೆ ಮಾಡಿದರೆ ಎಲ್ಲ ಗ್ರಹಗಳು ನನ್ನ ಕೈ ಕೆಳಗಿರ್ತಾವೆ. ಈ ಕಾರಣದಿಂದಲೂ ಗ್ರಹಗಳ ಅಧೀನ ನಾನಲ್ಲ, ನನ್ನ ಅಧೀನ ಗ್ರಹಗಳಿದ್ದಾವೆ. ನನ್ನನ್ನು ಆಶ್ರಯಿಸುವವರಿಗೆ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದರೆ ನಾನು ಪರಿಹಾರ ಮಾಡಿಸ್ತೇನೆ ಅನ್ನೋದನ್ನು ಶ್ರೀನಿವಾಸ ತೋರಿಸಿದ ಅಂತ ಚಿಂತನೆ ಮಾಡಬಹುದು. ಹಾಗೆ ಮಾಡಿ ತೋರಿಸಿದ ಕಥೆಯನ್ನು. ಇನ್ನು ಗುರುಗ್ರಹ ಯಾವ್ಯಾವುದಕ್ಕೆ ಕಾರಕ ಅಂತ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿದಾಗಲೂ ತಿಳಿದು ಬರ್ತದೆ. ಹೆಚ್ಚು ಗುರುಗ್ರಹದ ಕಾರ್ಯವನ್ನು ಉಪದೇಶಕ್ಕೆ ಅಂತ ಉಪಯೋಗಿಸೋದು ಕೇಳ್ತೇವೆ. ಶುಕ್ರ, ಗುರು ಇಂಥ ಗ್ರಹಗಳಿಗೆ ಅದರದ್ದೇ ಆದ ಕಾರ್ಯಗಳೇನು ಅಂತ ಆಲೋಚನೆ ಮಾಡ್ತೇವೆ. ಅದರಲ್ಲಿ ಗುರುಗ್ರಹ ಗುರುಬಲ ಬಂದಿದೆ ಅಂದರೆ ಮಾತ್ರ ಉಪನಯನಕ್ಕೆ ಅವಕಾಶ ಅಂತ ಹೇಳ್ತಾರೆ. ಮನುಷ್ಯನಿಗೆ ಆಗಬೇಕಾದ ಐಹಿಕ ಲಾಭಗಳ ಹಿಂದೆ ಗುರುವಿನ ಪಾತ್ರ ದೊಡ್ಡದು. ಯಾರಿಗೆ ಗುರುಬಲ ಇಲ್ಲ, ಐಹಿಕ ಲಾಭ ಇಲ್ಲ, ಅವನಿಗೆ ಪದೇ ಪದೇ ಅವನಿಗೆ ಶತ್ರುಗಳಿಂದ ಸೋಲಾಗ್ತಾ ಇರ್ತದೆ. ಇದಕ್ಕೆ ಇಂದ್ರನಂಥವರು ಹೊರತಲ್ಲ ಅಂತ ಪುರಾಣಗಳು ನಮಗೆ ಎಚ್ಚರ ಹೇಳ್ತಾರೆ. ಇಂದ್ರನಿಗೆ ಬೃಹಸ್ಪತ್ಯಾಚಾರ್ಯರ ಬಲ ತಪ್ಪಿದಾಗ ಅವನ ಶತ್ರುಗಳು ಬಂದು ಅವನನ್ನು ಸೋಲಿಸಿ ಹೋಗ್ತಾರೆ ಅಂತಿದೆ ಕಥೆ. ಹಾಗಾದರೆ ಗುರುಬಲದ ಮಹತ್ವ ಏನು ಅಂತ ನಾವು ಅರ್ಥಕೊಂಡ್ವಿ. ಎಲ್ಲ ಗ್ರಹಗಳಲ್ಲಿ ಇದ್ರದ್ದೊಂದು ಮಹತ್ವ ಜಾಸ್ತಿ. ಅದಕ್ಕೆ ಸಂದೇಶ ಕೊಟ್ಟ. ಮುಂದೆ ಆಗಬೇಕಾದ ಕಲ್ಯಾಣ ಕಾರ್ಯಕ್ಕೆ ಈಗಲೇ ಗುರುಗ್ರಹನನ್ನು ಕರೆಸಿ, ನನಗೂ ಗುರುಬಲ ಇದೆ, ಆದ್ದರಿಂದ ಮುಂದೆ ಕಲ್ಯಾಣ ನಿರ್ವಿಘ್ನವಾಗಿ ಆಗ್ತದೆ ಅಂತ ಸಂದೇಶವನ್ನು ಕೊಟ್ಟ ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ಯಾರು ಮನೆಯೊಳಗೆ ಕಲ್ಯಾಣ ಕಾರ್ಯ ನಡೆಸಬೇಕು ಅಂತಾರೆ, ಅವರ ಬದುಕಿನಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು, ಗುರುಗಳ ಬಲವನ್ನು ಪಡೆದು ಆಮೇಲೆ ಮುಂದುವರಿಯಲಿ ಅನ್ನೋ ತಿಳುವಳಿಕೆಯನ್ನು ನಮಗೆಲ್ಲ ತಿಳಿಸ್ತಾನೆ. ಜೀವನದಲ್ಲಿ ನಾವು ಎಂಥೆಂಥದ್ದನ್ನು ಸಂಪಾದನೆ ಮಾಡ್ತೇವೆ, ಅದು ಏನೇ ಸಂಪಾದನೆ ಮಾಡಿದ್ದಿದ್ರು ಅದೆಲ್ಲ ಒಂದು ತೂಕ. ಗುರುಗಳ ಆಶೀರ್ವಾದವನ್ನು ಸಂಪಾದಿಸ್ತೇವಲ್ಲ, ಅದೇ ಒಂದು ದೊಡ್ಡ ತೂಕ ಅಂತ ಅನುಸಂಧಾನ ಮಾಡ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಯೋಚಿಸಿದ್ರೆ ಈ ಮಾತು ಬಹಳ ಅರ್ಥಗರ್ಭಿತನೇ. ಇದೇ ಪುರಾಣದಲ್ಲಿ ಮುಂದುವರೆದ ಕೆಲವು ಕಥೆಗಳಲ್ಲಿ ಬೃಹಸ್ಪತಿಗಳಿಂದ ಎಷ್ಟು ದೊಡ್ಡ ನಿರ್ಧಾರ ಆಯಿತು ಅಂತ ಗೊತ್ತಾಗ್ತದೆ. ಆಗ ಅನ್ನಿಸ್ತದೆ, ಯಾಕೆ ಶ್ರೀನಿವಾಸ ತನ್ನ ತಲೆ ಗಾಯ ಅನ್ನೋದನ್ನು ನೆಪ ಮಾಡಿಕೊಂಡದಷ್ಟೇ. ತಲೆ ಗಾಯ ಆದದ್ದು ವಾಸಿ ಆಗಬೇಕು ಅಂತಲ್ಲ, ಗಾಯನೇ ಆಗಿಲ್ಲ, ವಾಸಿ ಏನಾಗಬೇಕು. ಮುಂದೆ ಪದ್ಮಾವತಿ ಕಲ್ಯಾಣದ ಸಮಯದಲ್ಲಿ ಮಹಾನುಭಾವ ಆಕಾಶ ರಾಜ ತನ್ನ ಮನೆಯೊಳಗೆ ಈ ಕಲ್ಯಾಣದ ನಿಶ್ಚಯ ಮಾಡಿಕೊಳ್ಳಬೇಕು ಅಂದಾಗ ಮೊದಲು ಕರೆಸಿದ್ಯಾರನ್ನ ಅಂದರೆ ಬೃಹಸ್ಪತ್ಯಾಚಾರ್ಯನ ಕರೆಸಿದ ಅಂತ ಹೇಳ್ತಾರೆ. ಹಾಗಾದರೆ ಮುಂದೆ ಬೃಹಸ್ಪತಿಗಳನ್ನು ಕರೆಸಲಿಕ್ಕಿದ್ದಾನೆ ಅನ್ನೋದು ಮೊದಲೇ ಗೊತ್ತು. ಹಾಗಾಗಿ ಶ್ರೀನಿವಾಸ ಮೊದಲೇ ಗುರುಗ್ರಹವನ್ನು ಕರೆಸಿದ ಅಂತ ಚಿಂತನೆ ಮಾಡಬೇಕು. ಮುಂದುವರೆದ ಕಥೆ ಬಹಳ ಇನ್ನೂ ರೋಚಕ, ಅದ್ಭುತ. ಒಮ್ಮೆ ಹುತ್ತದಿಂದ ಔಷಧಿಗಾಗಿ ಶ್ರೀನಿವಾಸ ಹೊರಬರುವಾಗ ಹಿಂದಿಂಡು ಸಾಲು ಸಾಲಾಗಿ ಹಂದಿಗಳ ರಾಶಿ ಬರ್ತಾ ಇದ್ವಂತೆ. ಹಂದಿ, ಏನು ಹಂದಿಗಳು! ಅದರ ಹಿಂಬದಿಯಲ್ಲಿ ಮುಖ ಮಾತ್ರ ವರಾಹ, ಕೈಕಾಲುಗಳೆಲ್ಲ ಮನುಷ್ಯನಂತೆ ಇದ್ದಾವೆ. ವಿಷ್ಣುನೇ ವರಾಹ ರೂಪದಿಂದ ಅವ ಬರ್ತಾ ಇದ್ದಾನೆ ಸೈನ್ಯ ಕಟ್ಟಿಕೊಂಡು. ಒಬ್ಬ ರಾಕ್ಷಸನ ಸಂಹಾರ ಮಾಡಿ ಬಂದಿದ್ದ. ಶ್ರೀನಿವಾಸ ಹುತ್ತದಿಂದ ಹೊರ ಬಂದಾಗ ಮಾಡಿ ಮತ್ತೆ ಒಳಗೆ ಹೋಗಿಬಿಟ್ಟ.
ವರಾಹನಿಗೆ ಕಾಣಿಸದೇ ಇರ್ತದ, ಭಾರಿ ಎತ್ತರ ಇದ್ದ ವರಾಹಸ್ವಾಮಿಯ ಸ್ಮರಣೆ ಮಾಡಿದರೆ ಸಾಕು ಭೂಲಾಪ ಆಗ್ತದೆ ಅಂತ ಪುರಾಣಗಳು ಹೇಳ್ತಾರೆ. ಒಳ್ಳೆ ಮನೆ ಕಟ್ಟಿಸುವಂತೆ ಯೋಗ ಬರ್ತದಂತೆ ವರಾಹನ ಸ್ಮರಣೆ ಮಾಡಿದರೆ ಮನೆ ಒಳಗೆ. ಅಂಥ ವರಾಹ ಯಾರದು ಅಂತ ಕೂಗಿದ ಈ ಶ್ರೀನಿವಾಸನ ನೋಡಿ. ಗೊತ್ತಿದೆ ಅವನಿಗೆ ತಾನೇ ವರಾಹ, ತಾನೇ ನಾರಾಯಣ, ತಾನೇ ಶ್ರೀನಿವಾಸ. ಆದರೂ ನಟನೆ ಮಾಡ್ತಾನೆ, ಮೋಹ ಮಾಡ್ತಾನೆ. ಇವ ಮೆಲ್ಲನೆ ತಲೆ ಎತ್ತಿ ಮೇಲೆ ಬಂದ. ಇಬ್ಬರಿಗೂ ಪರಿಚಯನೇ ಇಲ್ಲದೆ ಇರೋ ಹಾಗೆ ಇಬ್ಬರು ಸಂಭಾಷಣೆ ಮಾಡಿದ್ರು ಅಂತ ಪುರಾಣ ಹೇಳ್ತದೆ. ಅನ್ಯೋನ್ಯ ಪರಸ್ಪರ ಆಲಿಂಗನ ಮಾಡಿಕೊಂಡು ಸಂಭಾಷಣೆ ಮಾಡ್ತಾ ಇದ್ರೆ ಈ ಸಂಭಾಷಣೆ ಏನು ನಡೀತಿದೆ ಅಂತ ಕೇಳಲಿಕ್ಕೆ ಕುತೂಹಲದಿಂದ ದೇವತೆಗಳು ಆಕಾಶದಲ್ಲಿ ಬಂದಿದ್ರಂತೆ. ಯಾಕಂದ್ರೆ ಎಲ್ಲ ಗೊತ್ತಿದ್ದವರು ಗೊತ್ತಿಲ್ಲದಂತೆ ನಟನೆ ಮಾಡೋದಿದೆಯಲ್ಲ, ಇದು ಭಾರಿ ಕಷ್ಟ. ಏನೂ ಗೊತ್ತಿಲ್ಲದೆ ಇದ್ದವರು ನಟನೆ ಮಾಡೋದು ಬಹಳ ಸುಲಭ. ಆದರೆ ಇಲ್ಲಿ ಹಾಗೆ ನಡೀತು ಅಂತ ವರ್ಣಿಸ್ತಾರೆ. ತನ್ನದೇ ಎರಡು ರೂಪಗಳಲ್ಲಿ ತಾನೇ ಲೋಕಮೋಹನ ಮಾಡುವಂತೆ ಸಂಭಾಷಣೆಯನ್ನು ನಡೆಸಿದ ಅನ್ನುವ ಘಟ್ಟವನ್ನು ವರಾಹ ಶ್ರೀನಿವಾಸರ ಸಂಭಾಷಣೆಯ ಘಟ್ಟ ಅಂತ ಅನುಸಂಧಾನ ಮಾಡಿಸ್ತದೆ ಪುರಾಣ. ಕೇಳಿದ, ಯಾರು ನೀನು? ನಾನು ವೈಕುಂಠದಿಂದ ಇಳಿದು ಬಂದಿದ್ದೀನಿ ನಾರಾಯಣ. ನನ್ನ ಎದೆಗೆ ಅಂತ ಒದ್ದ ಭೃಗು ನೆಪ ಮಾಡಿಕೊಂಡು ಲಕ್ಷ್ಮಿ ನನಗೆ ಬಿಟ್ಟೋಗ್ಬಿಟ್ಲು. ಕಲಿಯುಗ ಮುಗಿಯೋವರೆಗೂ ಇಲ್ಲೇ ವಾಸ ಮಾಡೋಣ ಅಂತ ಬಂದಿದ್ದೇನೆ. ಭೂಮಿಂ ದೇಹಿ ಅವನೀಕಾಂತ. ಭೂಮಿಯ ಒಡೆಯ ಅಂದರೆ ವರಾಹನೇ ಅಂತೆ. ಅದಕ್ಕೆ ಭೂಮಿಂ ದೇಹಿ ಅವನೀಕಾಂತ, ನನ್ನ ಮೇಲೆ ಕೃಪೆ ತೋರಿಸಿ 28ನೇ ಕಲಿಯುಗ ಮುಗಿಯೋವರೆಗೂ ನನಗೆ ಭೂಮಿ ಕೊಡು ಅಂತ ಕೇಳಿದ ಅಂತ ಕಥೆ. ಅದಕ್ಕೆ ವರಾಹ ಹೇಳ್ತಾನೆ, 28ನೇ ಕಲಿಯುಗ ಅಂದ ಕೂಡಲೇ ಹೇಳಿದ, ಕಲಿಯುಗದಲ್ಲಿ ಏನನ್ನೇ ಕೊಡಬೇಕಾದ್ರೂ ಉಚಿತ ಕೊಡಬಾರದು ಅಂತಂದಂತೆ. ಉಚಿತ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ. ಹಾಗಾಗಿ ಇದು ಕಲಿಯುಗ. ಕಲಿಯುಗದಲ್ಲಿ ಮೌಲ್ಯೇನ ಗೃಹ್ಯತಾಂ ಅಂತ ವರಾಹ ಹೇಳಿಕೊಟ್ಟ. ಏನೇ ಸ್ವೀಕಾರ ಮಾಡೋದಾದರೆ ಮೌಲ್ಯ ಕೊಟ್ಟು ಅದನ್ನು ಸ್ವೀಕರಿಸಬೇಕು. ಅದಕ್ಕೆ ಶ್ರೀನಿವಾಸ ಅಂತ, ನಾನು ವೈಕುಂಠದಿಂದ ಕೆಳಗಿಳಿದು ಬರುವಾಗ ನನ್ನ ಹತ್ರ ಏನು ತರುವಂತ ಆಗಲಿಲ್ಲ. ಮುಂದೆ ನಾನು ಇಲ್ಲಿ ಕಲ್ಯಾಣ ಮಾಡಿಕೊಂಡ ಮೇಲೆ ನನ್ನ ಭಕ್ತರು ಬರ್ತಾರೆ, ನನ್ನ ದರ್ಶನ ಅಂತ ಮಾಡ್ತಾರೆ, ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಬರ್ತಾರೆ. ಆಗ ಇಲ್ಲಿ ನಡೆಯುವ ಉತ್ಸವ, ಇಲ್ಲಿ ನಡೆಯುವ ಅಭಿಷೇಕ, ನನ್ನ ಭಕ್ತರು ಮಾಡುವ ದರ್ಶನ ಎಲ್ಲ ಮೊದಲು ನಿನಗೆ ಅಂತ. ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂಚಾಭಿಷೇಚನಂ. ಶ್ರೀನಿವಾಸನಿಗೆ ಮೊದಲು ದರ್ಶನ, ಮೊದಲು ಅಭಿಷೇಕ, ಮೊದಲು ನೈವೇದ್ಯ ಅಂತಿಲ್ಲ ಇವತ್ತಿಗೂ ಕೂಡ. ಅಂದುಕೊಟ್ಟ ಮಾತು 100 ಪಾದ ಭೂಮಿ ಕೊಡಲಿಕ್ಕೆ ಮೊದಲನೇ ದರ್ಶನ ವರಾಹಸ್ವಾಮಿದಾಗಬೇಕು, ಮೊದಲು ಅಭಿಷೇಕ ವರಾಹಸ್ವಾಮಿಗೆ, ಮೊದಲು ನೈವೇದ್ಯ ವರಾಹಸ್ವಾಮಿಗೆ ಅಂತ ವ್ಯವಸ್ಥೆ ಮಾಡಿದ ಅಂತ ಪುರಾಣ ಹೇಳ್ತದೆ. ಇದು ವಿನೋದ ಮಾತ್ರ, ಇದು ವಾಸ್ತವ ಅಂತ ಭಾವಿಸೋದು ಬೇಡ. ಯಾಕಂದರೆ ತಾನೇ ವರಾಹ ಆದ್ದರಿಂದ ಅಂತ. ಆದರೆ ನಮಗೊಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಏನನ್ನೇ ಇಸ್ಕೊಂಡ್ರು, ಏನನ್ನೇ ಕೊಟ್ಟರು ಮೌಲ್ಯಕ್ಕಾಗಿ ಇಸ್ಕೊಳ್ರಿ ಅಂತ ಹೇಳಿಬಿಟ್ಟು ವ್ಯವಹಾರ ಮಾಡಬೇಕಷ್ಟೇ. ಈಗ ಉಚಿತ, ಖಚಿತ, ನಿಶ್ಚಿತ ಅಂದ್ರೆ ಉಪಯೋಗ ಆಗಲ್ಲ. ಅದು ಎಲ್ಲ ದಿವಾಳಿ ಆಗಿಬಿಡ್ತದೆ ಅಷ್ಟೇ. ಎಲ್ಲ ಕಡೆ ಉಚಿತ ಉಚಿತ ಅಂದ್ರೆ ಮತ್ತು ಬೇರೆಯವ್ರ ಬಸ್ ಹತ್ತಬೇಕ ಬೇಡ ಹೇಳ್ರಿ. ಏನು ಸಮಸ್ಯೆಗಳು, ವಿವೇಕಿಗಳು, ಪ್ರಜ್ಞಾವಂತರು, ಏನು ಮ್ಯಾನಿಫೆಸ್ಟೋಲ್ಲೋ, ಬಾಬಾ ಇಂಥ ವಿಚಿತ್ರ ಸಮಾಜದೊಳಗೆ ನಾವಿದ್ದೇವೆ ಅಂದರೆ ಯಾವುದನ್ನು ತಗೊಂಡು ಎಲ್ಲಿ ಬಡ್ಕೋಬೇಕು ಅರ್ಥ ಆಗಲ್ಲ ಕೆಲವೊಮ್ಮೆ. ಅಂದೇ ವರಾಹಸ್ವಾಮಿ ಜಗತ್ತಿಗೆ ಸಂದೇಶ ಕೊಟ್ಬಿಟ್ಟ, ಉಚಿತ ಬೇಡಪ್ಪ, ಏನೇ ಮೌಲ್ಯ ಕೊಟ್ಟು ತಗೊಂಡದ್ದಕ್ಕೆ ಈ ಮೌಲ್ಯ ಕೊಟ್ಟ. ಹಾಗಾಗಿ ಇವತ್ತಿಗೂ ನಾವು ಶ್ರೀನಿವಾಸನ ದರ್ಶನ ಮಾಡಬೇಕಾದ್ರೆ ಮೊದಲು ವರಾಹಸ್ವಾಮಿ ದರ್ಶನ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನ ಮಾಡಿದರೆ ಯಾತ್ರೆಯ ಫಲ ಪೂರ್ಣ ಆಗ್ತದೆ ಅಂತ ಸ್ಥಳದಲ್ಲಿ ಹೇಳ್ತಾರೆ. 100 ಪಾದ ಭೂಮಿಯನ್ನು ಕೊಟ್ಟ. ಜೊತೆಗೆ ಹೇಳಿದ ವರಾಹ, ನೀನು ಒಬ್ಬಂಟಿಗನಾಗಿದ್ದೇ ನಿಂತಿದ್ದಿ, ನಿನಗೆ ಅಂತ ಔಷಧ ಉಪಚಾರಕ್ಕೆ, ಅಡಿಗೆ ಗಿಡಿಗೆ ಮಾಡಿ ಬಡಿಸ್ಲಿಕ್ಕೆ ಒಬ್ಬರು ಬೇಕಾಗ್ತಾರೆ. ಹಾಗಾಗಿ ನನ್ನ ಬಳಿ ಒಬ್ಬಳು ಇದ್ದಾಳೆ ಸೇವಕಿ, ಅವಳು ಬಹಳ ವಿನಮ್ರಳಾಗಿ ಸೇವೆ ಸಲ್ಲಿಸ್ತಾಳೆ ಅಂತ ಬಕುಲೆಯನ್ನು ವರಾಹ ಶ್ರೀನಿವಾಸನಿಗೆ ಕೊಟ್ಟ ಅಂತ ಚರಿತ್ರೆ ಬರ್ತದೆ.
ಕೇಳಿದ್ದು ಭೂಮಿಯನ್ನಷ್ಟೇ ಶ್ರೀನಿವಾಸ, ಆದರೆ ಸೇವಕಿ ಸಮೇತವಾಗಿ ಭೂಮಿಯನ್ನು ವರಾಹ ಅವನಿಗೆ ಕೊಟ್ಟ. ಈ ಚರಿತ್ರೆ ಪುರಾಣದಲ್ಲಿ ಬರ್ತದೆ. ಅವಳು ಯಾರು ಅಂತ ಜನಕ ರಾಜ ಶತಾನಂದರನ್ನ ಪ್ರಾರ್ಥನೆ ಮಾಡಿದ. ಹೇಳ್ರಿ ಅವಳು ಯಾರು ಅಂತ. ಯಾಕಂದ್ರೆ ಶ್ರೀನಿವಾಸನ ಪಾದ ಒತ್ತುತ್ತಾಳೆ, ತಲೆಗೆ ಎಣ್ಣೆ ಹಚ್ಚುತ್ತಾಳೆ, ಔಷಧೋಪಚಾರ ಮಾಡ್ತಾಳೆ, ಷಡ್ವಿಧ ರಸಾನ್ನವನ್ನು ದಿನನಿತ್ಯ ಮಾಡಿ ಬಡಿಸ್ತಾಳೆ. ಸಾಮಾನ್ಯ ಪುಣ್ಯ ಇದ್ರೆ ಇಂಥವೆಲ್ಲ ಮಾಡಲಿಕ್ಕಾಗಲ್ಲ ದೇವರಿಗೆ. ಅವಳು ಯಾರು? ಯಾರೋ ಒಬ್ಬಳು ಇರಬೇಕು, ಅವಳ ತಪಸ್ಸೇನು ಅಂತ ಕೇಳಿ. ಅದಕ್ಕೆ ಶತಾನಂದರು ಹೇಳ್ತಾರೆ, ಹಿಂದೆ ಪುರಾ ಯಶೋಧ ಬಕುಲ, ಹಿಂದೆ ಅವಳು ಯಶೋದೆ, ಕೃಷ್ಣನಾಗಿ ಯಶೋದೆಯನ್ನ ತನ್ನ ಬಾಲ್ಯೀಲೆಗಳನ್ನು ತೋರಿಸಿ ಆನಂದಪಡಿಸಿದ್ದ. ಇದೇ ನಾರಾಯಣ ದ್ವಾಪರದ 28ನೇ ದ್ವಾಪರದಲ್ಲಿ 16,108 ಜನ ಸ್ತ್ರೀಯರನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಆದರೆ ಯಶೋದೆಗೆ ಒಂದು ವಿವಾಹವನ್ನು ಮೊದಲಿನಿಂದ ಕೊನೆಯ ತನಕ ನೋಡುವ ಭಾಗ್ಯ ಬಂದಿರಲಿಲ್ಲ. ಏನೇನೋ ಕಾರಣ ಇತ್ತು ಬಿಡ್ರಿ. ಆವಾಗೆಲ್ಲ ಯಾವುದೋ ಒಂದು ಶಮಂತಕ ಮಣಿ ಕಳೆದಿದೆ ಸುದ್ದಿ ಹಬ್ಬಿಸ್ತಿದ್ರು. ಹೌದಾ ಅಂತ ಹುಡುಕೊಂಡು ಬರೋ ಅಷ್ಟರಲ್ಲಿ ಜಾಂಬವತಿಯನ್ನು ಮದುವೆ ಮಾಡಿಕೊಂಡೇ ಬಂದ್ಬಿಟ್ಟಿರ್ತಿದ್ದ. ಹೀಗೆಲ್ಲ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಕೃಷ್ಣ. ಒಂದು ಮದುವೆ ಸರಿಯಾಗಿ ನೋಡ್ಲಿಕ್ಕೆ ಆಗಿಲ್ಲ, ಒಂದು ಕಲ್ಯಾಣ ನೋಡಿರಲಿಲ್ಲ. ಅವಳಿಗೆ ಆಸೆ, ಕೃಷ್ಣ ನಿನ್ನ ಬಾಲ್ಯ ನೋಡೋಣ ಅಂತ ಆಸೆ ಪಟ್ಟೆ, ಬಾಲ್ಯ ತೋರಿಸಿದಿ. ನಿನ್ನ ಮುದ್ದಾಡೋಣ ಅಂತ ಆಸೆ ಪಟ್ಟೆ, ಎದೆ ಹಾಲು ಉಳಿಸೋಣ ಅಂತ ಆಸೆ ಪಟ್ಟೆ, ನೀನು ಅಂಬೆಗಾಲಿಡೋಣ ನೋಡೋಣ ಅಂತ ಆಸೆ ಪಟ್ಟೆ, ಎಲ್ಲ ತೋರಿಸಿದಿ ಕೃಷ್ಣ. ಆದರೂ ಒಂದು ತೃಪ್ತಿ ಇಲ್ಲ ನನಗೆ. ಇಷ್ಟು ಮದುವೆ ಮಾಡ್ಕೊಂಡು ಬಂದಿದೆಯಲ್ಲ ಕೃಷ್ಣ, ಒಂದಾದರೂ ಮದುವೆ ನನಗೆ ಸರಿಯಾಗಿ ತೋರಿಸಿದೀಯಾ ಅಂತ. ಅದು ಪ್ರತ್ಯಕ್ಷವಾಗಿ ನೋಡಬೇಕು. ಅಲ್ಲ, ನಾವು ನೀವು ಆಗಿದ್ರೆ ಮೊಬೈಲ್ನಲ್ಲಿದೆ ನೋಡ್ಕೋ, ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ ಅಂದುಬಿಟ್ಟಿರ್ತಿದ್ವೋ ಏನೋ. ಕೃಷ್ಣ ಆತ, ನೀನು ತಪಸ್ಸು ಮಾಡಿ ಕೇಳಿದ್ದಿಷ್ಟೇ ವರವನ್ನ, ಹಾಗಾಗಿ ನಾನು ಇಷ್ಟೇ ಕೊಟ್ಟಿದ್ದೇನೆ. ಈಗ ಪುನಃ ಕೇಳ್ಕೊಳ್ತಿದ್ದಿ ನೀನು ಭಕ್ತಿ ಮಾಡಿ ನನ್ನಲ್ಲಿ ಕಲ್ಯಾಣ ತೋರಿಸು ಅಂತ. ಹಾಗಾದರೆ ಸ್ವಲ್ಪ ಸಮಯ ಹಿಡಿತದೆ ಅಂತಂದಿದ್ದಂತೆ. ಯಾವುದನ್ನು ನಾವು ಪ್ರಾರ್ಥಿಸ್ತೇವೋ ಅಷ್ಟನ್ನೇ ಕೊಟ್ಟಿರ್ತಾನಂತೆ ಶ್ರೀನಿವಾಸ, ಶ್ರೀಹರಿ. ಮುಂದೆ ಬರುವಂತಹ ಕಲಿಯುಗ 28ರಲ್ಲಿ ನಾನು ಪದ್ಮಾವತಿ ಕಲ್ಯಾಣ ಮಾಡಿಕೊಳ್ತೇನೆ, ಆಗ ನೀನು ಬಕುಲೆಯಾಗಿ ಬಾ, ಕಲ್ಯಾಣ ಎಲ್ಲ ಮಾಡುವ ಜವಾಬ್ದಾರಿ ನಿನ್ನಿಂದಲೇ ಮಾಡಿಸ್ತೇನೆ, ನೀನೇ ನೋಡುವಂತೆ ಅಂತಂದ. ಎಷ್ಟು ದೊಡ್ಡ ಫಲ ನೋಡ್ರಿ. ಯಾವಾಗಲೋ ಮಾಡಿದ ಕೃಷ್ಣನ ಸೇವೆಗೆ ಯಾವಾಗಲೋ ಕೊಟ್ಟ ವರ ಇನ್ಯಾವುದೋ ಜನ್ಮಗಳಲ್ಲಿ ಪೂರೈಸ್ತಾನೆ, ಯುಗ ಯುಗಗಳಲ್ಲಿ ಅಂತ ಪುರಾಣ ಹೇಳ್ತಾರೆ. ನಮಗೆ ತಿಳುವಳಿಕೆ ಇದರಿಂದ ಭಗವಂತನನ್ನು ಪ್ರೀತಿಪಡಿಸಿದರೆ ಅದು ಇದೇ ಜನ್ಮದಲ್ಲೇ ಫಲ ಕೊಡಲಿ ಅಂತ ನಾವು ಅಪೇಕ್ಷೆ ಪಡಬಾರ್ದು. ನ ದೇವತೋಷಣಂ ವೃಥಾ, ಎಂಥ ಮಾತು. ಈಗ ಶ್ರೀನಿವಾಸ ಕಲ್ಯಾಣ ಕೇಳಿದೆ, ಈಗಲೇ ಫಲ ಕೊಡು ಅಂದ್ರೆ ದೇವರಂತಾನೆ, ಆ ಫಲ ನಿನಗೆ ಅಂತ ನಾನು ಯಾವಾಗಲೂ ಕೊಡ್ಲಿಕ್ಕೆ ಇಟ್ಕೊಂಡಿದ್ದೀನಿ, ನೀನು ಅವಸರ ಮಾಡಬೇಡ ಅಂತ. ಈಗಲೇ ಕೊಟ್ಟರೆ ಅರ್ಧಮರ್ಧ ಸಿಗ್ತದೆ, ಆಗ ಕೊಟ್ಟರೆ ಪೂರ್ಣ ಸಿಗ್ತದೆ, ಯಾವಾಗ ಕೊಡಲಿ ಹೇಳು ಅಂತ. ಯಶೋದೆ ಆದಾಗ ಬಾಲ್ಯವನ್ನೇ ನೆನಪಿಸ್ಕೊಂಡು ಆನಂದ ಪಡ್ತಾ ಇದ್ಲು. ಅಟ್ ಸಾಕಾಗಿತ್ತು ಅವಳಿಗೆ. ಕಲ್ಯಾಣ ಬೇಕು ಅಂತ ಅಪೇಕ್ಷಿಸಿದ್ಲು. ಸ್ವಲ್ಪ ಸಮಯ ಹಿಡಿತದೆ, ಆಮೇಲೆ ನಿನಗೆ ಜವಾಬ್ದಾರಿ ಕೊಟ್ಟು ಪೂರ್ಣ ಮಾಡ್ತೀನಿ ಅಂತಂದು ಆಮೇಲೆ ಕೊಟ್ಟು. ಹಾಗಾಗಿ ದೇವರನ್ನು ಪ್ರೀತಿಪಡಿಸ್ಬೇಕು, ದೇವರ ಪ್ರೀತಿಗಾಗಿ ಅಂತ ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡಿರ್ತೇವಲ್ಲ, ಅವು ಯಾವುದೂ ವ್ಯರ್ಥ ಅಲ್ಲ. ಈ ದೃಢ ವಿಶ್ವಾಸದಿಂದ ನಾವು ಆ ಕಾರ್ಯದಲ್ಲಿ ತೊಡಗಬೇಕು. ಅದು ಪೂಜೆ ಇರಲಿ, ದಾನ ಇರಲಿ, ಹೋಮ ಇರಲಿ, ಪುರಾಣಗಳ ಅಧ್ಯಯನ ಇರಲಿ, ಪಠಣ, ಶ್ರವಣ, ಮನನ, ಧ್ಯಾನ, ಜಪ ಏನೇ ಮಾಡಿ ಭಗವಂತ ಅದನ್ನು ಯಾವತ್ತೂ ವ್ಯರ್ಥ ಮಾಡಲ್ಲ. ನಾವು ಆವಾಗ ಸ್ವಲ್ಪ ಅನ್ಕೊಳ್ತಿರ್ತೀವಿ, ನಾವು ಮಾಡಿದ ಜಪ ಕೌಂಟ್ ಮಾಡಿದಾನೋ ಇಲ್ಲೋ ದೇವರು ಅಂತ. ಭಗವಂತ ಅಂದರೆ ಬಹಳ ಸ್ಮಾರ್ಟ್ ಅವನು. ಇವಾಗೆಲ್ಲ ಸ್ಮಾರ್ಟ್ ಲೆಕ್ಕಾಚಾರ ಅಲ್ಲ, UPI ಬಂದ್ಬಿಟ್ಟಿದೆ. ನೀವು ಲೆಕ್ಕ ಬರೆದಿಡಬೇಕಾಗಿಲ್ಲ. ಈಗ ಎಷ್ಟು ಸಲ ಯಾರಿಗೆ ಪೇಮೆಂಟ್ ಹೋಗಿದೆ, ಎಷ್ಟು ಸಲ ಯಾರಿಂದ ಪೇಮೆಂಟ್ ನಿಮಗೆ ಬಂದಿದೆ, ಎಲ್ಲ ಹಿಸ್ಟ್ರಿಯಲ್ಲಿ ಸಿಕ್ಬಿಡ್ತದೆ. ನಿಮ್ಮದೇ ತಲೆ ಇಷ್ಟಿದೆ ಅಂದರೆ ಅನಂತ ಜೀವರಾಶಿಗಳನ್ನು ಹೊಟ್ಟೆಯಲ್ಲಿ ಹೊತ್ತು
ಅವರವ್ರದೇ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನ ಯಾವ್ಯಾವ ಜನ್ಮದಲ್ಲಿ ಹೇಗೆ ಅವರವರಿಗೆ ಅದನ್ನು ಕೊಟ್ಟು ಅನುಭವಿಸುವಂತೆ ಮಾಡಬೇಕು ಅನ್ನುವ ವ್ಯವಸ್ಥೆ ನನಗೆ ಗೊತ್ತಿಲ್ವೇನು ಅಂತಾರೆ ಶ್ರೀಹರಿ. ಅದು ಈ ಚರಿತ್ರೆಯ ಮಹತ್ವ, ಈ ಪುರಾಣಗಳ ಉದ್ದೇಶ ಏನು ಅಂದ್ರೆ ಈ ತತ್ವಗಳನ್ನು ತಿಳಿಲಿ ಅನ್ನೋದೇ ಇರೋದು ನಿಜವಾಗಿ. ಯಾವ ಘಟನೆಯೂ ಆಕಸ್ಮಿಕ ಅಲ್ಲ. ಈ ತಿಳುವಳಿಕೆ ನಮಗೆ ಬರಬೇಕು ಮನಸ್ಸಿನೊಳಗೆ. ಇವತ್ತು ನಡೀತಾ ಇರುವ ದೇಹದೊಳಗಿರುವ ಒಂದು ರೆಪ್ಪೆ ಬಡಿತವೂ ಕೂಡ ಆಕಸ್ಮಿಕ ಅಲ್ಲ, ಅದು ಭಗವಂತನ ಪ್ರೇರಣೆಯಿಂದ ಆಗ್ತದೆ. ಆನಂದ, ದುಃಖ, ಆಹಾರಗಳ ಸೇವನೆ, ಬಟ್ಟೆ ಹಾಕೊಳ್ತಾ ಇರೋದು, ಮನೆ ಕಟ್ಟಿಸಿದ್ದು, ವಾಹನಗಳ ಚಲಾವಣೆ, ನೀರು ಕುಡಿದದ್ದು, ಹಸಿವೆಯಿಂದ ಇದ್ದದ್ದು, ಬಳಲಿದ್ದು, ಬೆಂಡಾದದ್ದು, ಹೊಗಳಿಸ್ಕೊಂಡದ್ದು, ಸನ್ಮಾನ ಮಾಡಿಸ್ಕೊಂಡದ್ದು ಯಾವುದು ಆಕಸ್ಮಿಕ ಅಲ್ಲ. ಪ್ರತಿ ಒಂದು ಕೂಡ ಭಗವಂತನ ಇಚ್ಛೆಯಿಂದ ಬರ್ತಾ ಇದೆ. ಈ ತಿಳುವಳಿಕೆ ಬರಲಿ ಇಂಥ ಕಥೆಗಳನ್ನು ಹೇಳ್ತಾರೆ. ಹಾಗಾಗಿ ಯಶೋದೆ ಹಿಂದೆ ಮಾಡಿದ ಪುಣ್ಯದ ತಪಸ್ಸಿನ ಪ್ರಭಾವ, ಹಿಂದೆ ದೇವರು ಕೊಟ್ಟ ವರದ ಪ್ರಭಾವ ಅದು ವ್ಯರ್ಥ ಆಗಲಿಲ್ಲ. ಇಷ್ಟು ಭಗವಂತ 100% ತನ್ನ ಭಕ್ತರು ಮಾಡುವ ತಪಸ್ಸಿಗೆ 100% ನ್ಯಾಯ ಒದಗಿಸ್ತಾನಂತ. ಯಾವ ಸಾಫ್ಟ್ವೇರ್ ಕಂಪ್ನಿಯೂ ಅಷ್ಟು ನ್ಯಾಯ ಒದಗಿಸಲಾರದು ನಮಗೆ. ಇನ್ನೂ 18 ತಾಸು ದುಡಿರಿ ಅಂತ ಹೇಳೋರಿದ್ದಾರೆ ಬುದ್ಧಿವಂತರು ನಮ್ಮ ದೇಶದಲ್ಲೇನೆ. ಅಂದರೆ ಹೆಂಡತಿ ಮಕ್ಕಳು ಯಾರು ಬೇಡವೇ ಬೇಡ ಅಂತ ಅರ್ಥ. 18 ತಾಸು ದುಡಿಬೇಕಂತ, ಇನ್ನೂ 1-2 ತಾಸು ಜಾಸ್ತಿ ಸೇರಿಸ್ಕೊಳ್ರಿ ಅಂದ್ರೆ ಅಲ್ಲೇ ಹಾಸಿಗೆನೂ ಹಾಸಿ ಅಲ್ಲೇ ಮಲ್ಕೊಂಡು ಬಿಡ್ರಿ ಅಂತನೋ ಲೆಕ್ಕ. ಇದು ಎತ್ತ ವಾಸಿ ಅಲ್ಲ. ಗಾಣದೊಳಗಿರೋ ಎತ್ತಿಗಿಂತ ಅತ್ತತ್ತಾದ್ರ ಮನುಷ್ಯನ ದೇಹ ಎಲ್ಲ ದುಡಿತಕ್ಕೆ ಅಂತ ಆದ್ರೆ ಅನುಭವಿಸೋದು ಯಾವಾಗ? ಎಂಥ ನದಿ, ಎಂಥ ಪ್ರಕೃತಿ, ಏನು ಬೆಟ್ಟಗಳು, ಎಂಥ ಗುಡ್ಡ, ಎಂಥ ಆಕಾಶ, ಆ ಪಕ್ಷಿಗಳ ಕಲರವ, ಈ ಪ್ರಕೃತಿಯ ಸೌಂದರ್ಯವನ್ನು ಸವಿದು ಆ ಪ್ರಕೃತಿಯನ್ನು ನಿಯಂತ್ರಿಸ್ತಾ ಇರುವ ಆ ಶ್ರೀಹರಿಯ ಮನಸ್ಸಿನಲ್ಲಿರುವ ಭಾವವನ್ನು ಅರ್ಥಕೊಂಡು ಆಗು ಹೋಗುಗಳ ಹಿಂದಿರುವ ಶ್ರೀಹರಿಯ ಮಹಿಮೆಯನ್ನು ತಿಳಿಯೋದು ಯಾವಾಗ? ಅವ ಕೊಟ್ಟದ್ದನ್ನು ಅನುಭವಿಸೋದು ಯಾವಾಗ? ಯೋಚಿಸ್ತಾ ಇಲ್ಲ. ಆರ್ಥಿಕ ಸದೃಢತೆ ಒಂದೇ ತಲೆ ಒಳಗಿದೆ. ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅಂತ ಒಂದು ತಲೆ ಒಳಗೆ ಇಟ್ಕೊಂಡು ಹೊರಟ್ಬಿಡ್ತಾರೆ. ಬೇಡ ಅಂತಲ್ಲ, ಸ್ವಲ್ಪ ಯೋಚನೆ ಮಾಡು. ದೇವರ ಸೃಷ್ಟಿ ಹೇಗಿದೆ ಅಂತ, ಕರ್ತೃತ್ವ ಹೇಗಿದೆ ಅಂತ. ಹಿಂದಿನವರೆಲ್ಲ ಅದನ್ನು ಯೋಚಿಸಿ ಆನಂದ ಪಡ್ತಿದ್ರಂತ. ಅದನ್ನ ಯಶೋದೆಯ ಕಥೆ ಹೇಳುವುದರ ಮೂಲಕ ನಮಗೆ ಅನುಸಂಧಾನಕ್ಕೆ ತರಿಸ್ತಾರೆ. ಆವಾಗ ನೀನು ಮಾಡಿದ್ದಿ, ಈಗ ನಿನಗೆ ಫಲ ಕೊಡ್ತೇನೆ. ಮತ್ತೀಗ ಮಾಡು, ಮತ್ತೆ ಮುಂದೆ ಅದಕ್ಕೆ ಫಲ ಕೊಡ್ತೇನೆ. ಮತ್ತೆ ಮಾಡು, ಮತ್ತೆ ಫಲ ಕೊಡ್ತೇನೆ. ಎಂದೂ ನಿನಗೆ ನೀ ಮಾಡಿದ್ದಕ್ಕೆ ಫಲ ಸಿಗಲಿಲ್ಲ ಅಂತ ನಾನು ಮಾಡಲ್ಲ. ಇದು ನನ್ನ ಕರ್ತೃತ್ವ. ಕರ್ತೃತ್ವ ಅಂದರೆ ಮ್ಯಾನೇಜ್ಮೆಂಟ್, ಇದೊಂದು ಜವಾಬ್ದಾರಿ. ಅಂಥ ಮಹಾನುಭಾವನನ್ನು ನಮ್ಮ ದೇವರು ಅಂತ ನಾವು ತಿಳ್ಕೊಂಡು ಯೋಚಿಸೋದಿದೆ ಅಲ್ಲ, ಇದಕ್ಕಿಂತ ಭಾಗ್ಯ ಏನು ಬೇಕ್ರಿ ನಮಗೆ? ನಾವು ಯಾರನ್ನು ಆರಾಧಿಸ್ತಿದ್ದೇವೆ ಇವತ್ತು, ಅವ ನಮ್ಮ ಕರ್ಮಕ್ಕೆ ಪ್ರತಿಫಲ ಕೊಡುವಾಗ ಒಂದು ಸ್ವಲ್ಪ ಆಚೆ ಈಚೆ ಮಾಡದೆ ಕೊಡ್ತಾನೆ ಅಂದರೆ ಇದಕ್ಕಿಂತ ಹೆದ್ದೈವ ಯಾಕೆ ಬೇಕು ನಮಗೆ ಬೇರೆಯವನು? ಈ ತತ್ವ ಈ ಯಶೋದೆಯ ಕಥೆಯಿಂದ ನಮಗೆ ಸಂದೇಶವಾಗಿ ಕೊಡ್ತದೆ. ಅಂಥ ಯಶೋದೆ ಬಕುಲಿಯಾಗಿ ಬಂದು ಸೇವೆ ಮಾಡ್ತಾಳೆ. ಒಮ್ಮೆ ಶ್ರೀಹರಿ ಅವಳಿಂದ ಔಷಧೋಪಚಾರಗಳನ್ನು ಮಾಡಿಸಿಕೊಂಡದ್ದಲ್ಲದೆ ಕಿರಾತ ವೇಷವನ್ನು ಧರಿಸಿದ ಅಂತ ಪುರಾಣದ ಕಥೆ. ಕಿರಾತ ವೇಷ ಅಂದರೆ ಬೇಟೆಗಾರನ ವೇಷ. ಕಾಲಿಗೆ ಪಾದುಕೆ ಹಾಕಿದ. ಬಹಳ ಎತ್ತರ ಶ್ರೀನಿವಾಸನ ಲಕ್ಷಣಗಳನ್ನು ಹೇಳ್ತಾರೆ ಪುರಾಣದಲ್ಲಿ. ಎಷ್ಟು ಎತ್ತರ ಇದ್ದಾನೆ ದೇವರು. ನಾವು ತಿರುಪತಿಯಲ್ಲಿ ಮೂರ್ತಿ ನೋಡ್ಲಿಕ್ಕೇನೆ ನಮ್ಮ ಕಣ್ಣಿನ ದೃಷ್ಟಿ ಸಾಲಲ್ಲ. ಪಾದ ನೋಡಿದರೆ ಮುಖ ಕಾಣಿಸಲ್ಲ, ಮುಖ ನೋಡ್ಲಿಕ್ಕೆ ಹೊರಟಾಗ ಪಾದ ಕಾಣಿಸಲ್ಲ. ಅಂದ್ರೆ ಅವನು ಎತ್ತರ ಎಷ್ಟಿರಬೇಡ ಹೇಳಿ. ಜಗದೊಡೆಯರಿ ಅವನು. ಆ ಮಹಿಮೆನೇ ಅದ್ಭುತ. ಭಗವಂತ ವಸ್ತ್ರ ತೊಟ್ಟ, ಯಜ್ಞೋಪವೀತ ಧರಿಸಿದ, ಬಂಗಾರದ ಯಜ್ಞೋಪವೀತ, ಉತ್ತರೀಯವನ್ನು ಧರಿಸಿದ, ಬಿಲ್ಲು ಬಾಣಗಳನ್ನು ಧರಿಸಿದ, ವಾಯುದೇವನನ್ನ ಕುದುರೆಯನ್ನಾಗಿ ಮಾಡಿಕೊಂಡ, ಲಗಾಮುಗಳನ್ನು ಲಕ್ಷ್ಮಿಯನ್ನಾಗಿ ಮಾಡಿಕೊಂಡ, ಬಾಯಲ್ಲಿ ಎಲೆಡಿಕೆ ಹಾಕ್ಕೊಂಡು ಕೆಂಪು ಮಾಡಿಕೊಂಡಂತೆ ತುಟಿಯನ್ನ ಗಂಧಲೇಪನ ಮಾಡಿಕೊಂಡ, ಹಣೆಯಲ್ಲಿ ತಿಲಕ ಇಟ್ಟ. ಸಾಕ್ಷಾನ್ ಮನ್ಮಥ ಮನ್ಮಥ,
ಮನ್ಮಥನನ್ನು ಮೀರಿಸುವ ಸೌಂದರ್ಯ ದೇವರ ಮುಖದಲ್ಲಿ ಕಾಣ್ತಾ ಇದೆ. ತಾಯಿ ಬಕುಲೆ ಹತ್ರ ಬಂದು ಶ್ರೀನಿವಾಸ ವರ ಕಂಡಾಗ ಕಾಣಿಸ್ತಾ ಇದೆಯಲ್ಲೋ, ದೃಷ್ಟಿ ಆಗ್ತದೆ ನಿನಗೆ ಅಂತ ತನ್ನ ಕಾಡಿಗೆಯ ಸ್ವಲ್ಪ ಭಾಗವನ್ನು ಕೃಷ್ಣನ ಕೆನ್ನೆಯ ಭಾಗಕ್ಕೆ ಹಚ್ಚಿದ್ಲಂತೆ, ನನ್ನ ಮಗನಿಗೆ ದೃಷ್ಟಿ ಆಗಬಾರದು ಅಂತ. ಕುದುರೆ ಏರಿ ಲಾಂಗೂಲ ಹಿಡಿದು ಬೇಟೆ ಆಡ್ಕೊಂಡು ಬರ್ತೇನಮ್ಮ ಅಂತ ಹೇಳಿ ಹೊರಟ ಶ್ರೀನಿವಾಸ. ಬಿಲ್ಲಿಗೆ ಬಾಣ ಹೂಡ್ತಾನೆ, ಬೇಟೆ ಆಡ್ತಾನೆ, ಬಾಣ ಹೂಡ್ತಾನೆ, ಬೇಟೆ ಆಡ್ತಾನೆ ಪ್ರಾಣಿಗಳನ್ನು. ಇದೆಲ್ಲ ನಡೆದದ್ದು ತಿರುಪತಿಯ ಸುತ್ತಮುತ್ತಲೂ ಇದ್ದಂತಹ ಕಾಡಿನಲ್ಲಿ ಅಂತ ಪುರಾಣದ ಕಥೆ. ಈ ಬೇಟೆ ಆಡ್ತಾ ಬಂದರೆ ಪ್ರಾಣಿ ಹಿಂಸೆ ಅಲ್ವೇ? ಶ್ರೀನಿವಾಸ ಇದನ್ನು ಯಾಕೆ ಆಡ್ದ ಅಂತ ಒಂದು ಪ್ರಶ್ನೆ. ಅದಕ್ಕೆ ಪುರಾಣಗಳು ಕೊಡೋ ಉತ್ತರ ಎಷ್ಟು ಸೊರಸವಾಗಿದೆ ನೀವು ಗಮನಿಸ್ರಿ. ಬೇಟೆ ಅಂದರೆ ಸ್ವಾರ್ಥಕ್ಕಾಗಿ ಮಾಂಸ ತಿನ್ಲಿಕ್ಕೆ ಆಡ್ತಾ ಇದ್ದ ಬೇಟೆ ಅಲ್ಲ. ಬೇಟೆಯಲ್ಲಿ ಎರಡು ಥರ ಇದೆ. ಇವತ್ತು ಆ ಎರಡು ಥರದ ಬೇಟೆ ಮರ್ತೋದಕ್ಕೆ ಬೇಟೆ ಆಡೋದ್ರ ಬಗ್ಗೆ ವಿಪರೀತವಾಗಿ ಕೆಲವರು ವ್ಯಾಖ್ಯಾನಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಕಾಡಿನಲ್ಲಿ ಕೆಲವು ಪ್ರಾಣಿಗಳಿಗೆ ಯಾವ್ಯಾವುದೋ ಕಾರಣದಿಂದ ಕೆಲವು ರೋಗಗಳು ಬರ್ತಿದ್ವಂತೆ. ಆ ರೋಗಗಳ ಪ್ರಭಾವ ತಮಗಷ್ಟೇ ಅಲ್ಲದೆ ಅವುಗಳ ಪ್ರಭಾವ ಬೇರೆ ಬೇರೆ ಪ್ರಾಣಿಗಳಿಗೆ ಅಂಟಿ ಅವಕ್ಕೂ ರೋಗ ಬರೋ ಹಾಗಾಗ್ತಿತ್ತಂತೆ. ಹಿಂದೆ ಬೇಟೆಯ ನೆಪದಲ್ಲಿ ಇಂಥ ಪ್ರಾಣಿಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಬಾಣ ಬಿಟ್ಟು ಅವುಗಳನ್ನು ಇಲ್ಲ ಅಂತ ಅನಿಸಿದರೆ ಬೇರೆ ಪ್ರಾಣಿಗಳಿಗೆ ರೋಗ ಹರಡ್ತಿರ್ಲಿಲ್ಲಂತೆ. ಇದೆಲ್ಲ ವ್ಯವಸ್ಥೆಗಳು ಹಿಂದೆ ಇರ್ತಿತ್ತು. ಆ ಕಾರಣದಿಂದ ಬೇಟೆಯೂ ಕೂಡ ಒಂದರ್ಥದಲ್ಲಿ ಸೂಕ್ತವೇ ಆಗಿತ್ತು. ಒಂದೆಡೆ ಕ್ಷತ್ರಿಯ ರಾಜನ ಪರಾಕ್ರಮ ಮೆರೀಲಿಕ್ಕೆ, ಇನ್ನೊಂದೆಡೆ ಕಾಡು ಚೆನ್ನಾಗಿ ರಕ್ಷಣೆಯಾಗಲಿಕ್ಕೆ, ಮತ್ತೊಂದೆಡೆ ಕಾಡಿನ ಪ್ರಾಣಿಗಳಿಗೆ ಯಾವುದೇ ರೋಗಗಳು ಅಂಟದಿರಲಿಕ್ಕೆ ಬಹಳ ದೂರದೃಷ್ಟಿಯಿಂದ ಬೇಟೆ ಅನ್ನೋ ಪ್ರಸಂಗವನ್ನು ಹಿಂದಿನವರು ಇಟ್ಟಿತ್ತು. ಆಮೇಲೆ ಬದಲಾಗ್ತಾ ಅದರದ ಅರ್ಥ ಬೇರೆ ಆಯಿತು. ಅದು ಬೇರೆ ವಿವರಣೆ ಆಮೇಲೆ ನೋಡೋಣ. ಶ್ರೀನಿವಾಸ ಬೇಟೆ ಆಡ್ತಾ ಬಂದದ್ದು ಯಾವುದನ್ನ? ಪ್ರಾಣಿಗಳನ್ನಲ್ಲ. ಅವನು ವಿವಾಹ ಮಾಡಿಕೊಳ್ಬೇಕಾದ ಹೆಣ್ಣೆಲ್ಲಿದ್ದಾಳೆ ಅಂತ ನೋಡ್ಲಿಕ್ಕೆ ಬೇಟೆಯನ್ನು ನೆಪ ಮಾಡಿಕೊಂಡ. ಅದನ್ನೂ ಒಂದು ಬೇಟೆ ಅಂತ ಕರೆದಿದ್ದಿದೆ ಕೆಲವು ಕವಿಗಳು. ಹೆಣ್ಣಿನ ಬೇಟೆ ಅಂತ ಕರೆದಿದ್ದಿದೆ ಕೆಲವು ಕವಿಗಳ ಭಾಷೆಯ ಬೇಟೆ ಅದು ಇರಲಿ. ಆದರೆ ಶ್ರೀನಿವಾಸ ಇನ್ನೊಂದು ಕಾರ್ಯ ಮಾಡಿದ ಅಂತ ಪುರಾಣ ಹೇಳ್ತದೆ. ಆ ಬೇಟೆ ಅನ್ನೋ ನೆಪದಲ್ಲಿ ದೇವರು ಏನು ಮಾಡಿದ, ಮುಂದೆ ತನ್ನ ಕಲ್ಯಾಣ ಅಲ್ಲಿ ಆಗಲಿಕ್ಕಿದೆ. ಕಲ್ಯಾಣಕ್ಕೆ ಅಂತ ಒಬ್ಬಿಬ್ಬರು ಬರೋದಲ್ಲ, ಮೂರು ಲೋಕದ ಸಜ್ಜನ ಸಮೂಹವೇ ಕೂಡ್ಲಿಕ್ಕಿದೆ. ಈ ಮದುವೆಯಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಒಂದ್ಯಾವುದೋ ವಿಷಯ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮದುವೆ ಎಲ್ಲ ಮುಗಿದ ಮೇಲೆ ಮಾತಾಡೋರು ಎಲ್ಲ ಚೆನ್ನಾಗಿ ಆದಿದ್ರು ಅದನ್ನು ಬಿಟ್ಬಿಟ್ಟಿರ್ತಾರೆ. ಅದೊಂದು ಹಿಡ್ಕೊಂಡು ಹೋಗಿರ್ತಾರೆ. ಅವತ್ತು ಮಾಡಿದ್ರಲ್ಲ ನಿಮ್ಮ ಮದುವೆಯಲ್ಲಿ, ಅದನ್ನು ಎಷ್ಟು ಸರಿ ಹೇಳ್ತಿರ್ತಾರೆ ಮನೆ ಒಳಗೆ ಅಂದರೆ, ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಅವತ್ತದೇ ಕಾಫಿ ಮಾಡ್ಕೊಂಡು ಬಾ ಅಂದರೆ ಉಪ್ಪು ಹಾಕ್ಕೊಂಡು ತಂದು ಇಟ್ಟಿದ್ರಲ್ಲ, ಅದೇ ಅವ್ರ ಮದುವೆಯಲ್ಲಿ ಸಲಿ ಹೇಳ್ತಾರಲ್ಲ. ಯಾಕಾದರೂ ಆಯಿತು ಅಂತ ಅನಿಸಿರ್ಬೇಕು. ಬಹಳ ಜಾಗರೂಕರಾಗಿರ್ಬೇಕು. ಏನೂ ಅನಿಸ್ಕೊಳ್ಳದೆ ಯಾವುದಾದ್ರೂ ಒಂದು ಮದುವೆ ಆಗಿದೆ ನಾ ಹೇಳ್ರಿ ನೋಡೋಣ. ಯಾರ್ದಾದ್ರೂ ಮದುವೆ ಯಾವ ಕುಂದು ಕೊರತೆನೂ ಇಲ್ಲದೆ ಆಯಿತು ಅಂತ ಒಂದು ಮದುವೆ ತೋರಿಸ್ರಿ ನೋಡೋಣ. ಯಾರು ಎಲ್ಲರ ಮದುವೆಯಲ್ಲಿ ಒಂದಲ್ಲ ಒಂದು ಮಾತು ಬರೋದೇ. ಶ್ರೀನಿವಾಸ ಆಲೋಚನೆ ಮಾಡಿದ, ನನ್ನ ಮದುವೆ ಹೇಗಾಗಬೇಕು ಅಂದರೆ ಯಾರೂ ಕೂಡ ಬೆರಳು ಮಾಡಿ ತೋರಿಸಿರ್ಬಾರ್ದು. ಅಪ್ಪಿ ತಪ್ಪಿ ಮೂರು ಲೋಕದ ಜನ ಬಂದಿರಬೇಕು. ಕಾಡಿನಲ್ಲಿರೋ ಯಾವುದೋ ಒಂದು ಹುಲಿನೋ ಸಿಂಹನೋ ಯಾರನ್ನೋ ಒಬ್ಬರನ್ನ ಗಬಕ್ ಅಂತ ಹಿಡ್ಕೊಂಡು ಹೋಗ್ಬಿಟ್ಟರು. ಮದುವೆ ಇಡೀ ಅದೇ ಸುದ್ದಿ. ಶ್ರೀನಿವಾಸನ ಮದುವೆಗೆ ಹೋಗಿದ್ರಂತೆ, ಹುಲಿ ಬಂತಂತೆ ಎತ್ಕೊಂಡು. ಎಷ್ಟು ಸಲಿ ಅಂತಾರೆ ಇದನ್ನು. ಅದಕ್ಕೆ ದೇವರು ಯೋಚನೆ ಮಾಡಿದ, ಮೊದಲೇ ನಾನೇ ಬೇಟೆ ಆಡಿ ಬಂದುಬಿಡ್ತೇನೆ, ಪ್ರಾಣಿಗಳಿಗೆ ಈಗಲೇ ರಿಸ್ಟ್ರಿಕ್ಷನ್ಸ್ ಹಾಕ್ತೀನಿ, ಅಪ್ಪಿ ತಪ್ಪಿ ನನ್ನ ಮದುವೆ ಹೊತ್ತಿಗೆ ಯಾರನ್ನೂ ಹೆದರಿಸಬೇಡ್ರಿ ಅಂತ ಮಾಡಲಿಕ್ಕೆ ಬಹುಶಃ ಭಗವಂತ ಬೇಟೆ ಆಡಿದ ಅಂತ ಕಥೆಯನ್ನು ಹೇಳ್ತಾರೆ. ತನ್ನ ಕಾರ್ಯ ತಾ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆ. ಇದು ಬಹಳ ಚೆನ್ನಾಗಿದೆ ಈ ಹಾಡು. ತನ್ನ ಕೆಲಸ ತಾನೇ ಮಾಡಿಕೊಳ್ಬೇಕು ವಿವಾಹದಲ್ಲಿ ಅಂತ ಮುಂದೆ ಆಗ್ತಾ ಇದ್ದಂಥ ಜನಸಂದಣಿಯಲ್ಲಿ
ಪಶು ಪಕ್ಷಿ ಪ್ರಾಣಿಗಳ ಯಾವುದೇ ಥರದ ಅವಘಡಗಳು ನಡಿಬಾರದು ಅಂತ ಹೇಳಿಯೇನೋ ಶ್ರೀನಿವಾಸ ಬೇಟೆ ಆಡಿದ ಅಂತನ್ನೋ ಅದ್ಭುತವಾದ ಸಂದೇಶವನ್ನು ಪುರಾಣ ಹೇಳ್ತದೆ. ಇವತ್ತು ಇಷ್ಟು ಪುರಾಣದ ಕಥೆಯನ್ನು ಕೇಳಿದ್ದೇವೆ. ನಾಳೆ ದಿವಸ ಇದರ ಮುಂದುವರೆದ ಕಿರಾತವೇಷ ಶ್ರೀನಿವಾಸನ ಕಥೆಯನ್ನು ತಿಳಿಯೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು. ಹರಯೇ ನಮಃ.